Hello everyone, welcome to YouTube and welcome to KCET 2018 Biology Question Paper Series. ಇದು ಪಾರ್ಟ್ 4. ಇಲ್ಲಿ ನಾನು ಕ್ವಶನ್ ನಂಬರ್ 31ರಿಂದ 40ರ ತನಕ ಡಿಸ್ಕಸ್ ಮಾಡ್ತೀನಿ. ನೀಟ್ಯುಗ್ ಈಗಷ್ಟೇ ಬೆಳೀತಿರೋಂಥ ಚಾನಲ್. ಈಗಾಗಲೇ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ಸಪೋರ್ಟನ್ನು ತೋರಿಸಿದಿರಿ. ಅದಕ್ಕೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ನ ಅಗತ್ಯ ಬಹಳ ಇದೆ. ನಿಮಗೆ ಈ ಚಾನಲ್ ಮುಖಾಂತರ ನಾನು ಮಾಡ್ತಾ ಇರುವಂಥ ಕಂಟೆಂಟ್ ಅಥವಾ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಥವಾ KCET ಸೀರೀಸ್ ಹೆಲ್ಪ್ಫುಲ್ ಅಂತ ಅನಿಸಿದಲ್ಲಿ ದಯವಿಟ್ಟು ಈ ವಿಡಿಯೋಸ್ಗಳಿಗೆ ಲೈಕ್ ಹಾಗೂ ಶೇರ್ ಕೂಡ ಮಾಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕ್ವಶನ್ ನಂಬರ್ 31. ಸಿಕಲ್ ಸೆಲ್ ಅನೆಮಿಯಾ ಈಸ್ ಡ್ಯೂ ಟು ದ ಫಾಲೋವಿಂಗ್ ಮ್ಯೂಟೆಂಟ್ ಜೀನ್. ಸಿಕಲ್ ಸೆಲ್ ಅನೆಮಿಯಾ ಅನ್ನೋದು ಆಟೋಸೋಮಲ್ ರಿಸೆಸಿವ್ ಟ್ರೈಟ್ ಡಿಸಾರ್ಡರ್. ಇದು ಪಾಯಿಂಟ್ ಮ್ಯೂಟೇಷನಿಂದ ಆಗ್ತದೆ. ನಮಗೆ ಗೊತ್ತಿದೆ ಪಾಯಿಂಟ್ ಮ್ಯೂಟೇಷನ್ ಅಂದರೆ ಈ DNA ಯಾವುದೋ ಒಂದು ಸಿಂಗಲ್ ಬೇಸ್ ಪೇರ್ನಲ್ಲಿ ಮ್ಯೂಟೇಷನ್ ಆದರೆ ಅದು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಸಿಕಲ್ ಸೆಲ್ ಅನೆಮಿಯಾ ಕೂಡ ಇದೇ ಒಂದು ಕಾರಣದಿಂದ ಆಗ್ತದೆ. ಸೊ ಪಾಯಿಂಟ್ ಮ್ಯೂಟೇಷನ್ ಅಂದರೆ ಇಲ್ಲಿ ಕೊಟ್ಟಿರುವ ಹಾಗೆ CTC CAC ಆಗ್ತಾರೆ. ಅಂದರೆ ಈ DNA ಒಂದು ನಾನ್ ಕೋಡಿಂಗ್ ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ ನಾವು ಟೆಂಪ್ಲೇಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಈ ಟೆಂಪ್ಲೇಟ್ ಸ್ಟ್ಯಾಂಡಿಂದ ಆ್ಯಕ್ಚುಲಿ mRNA ಉತ್ಪತ್ತಿ ಆಗ್ತದೆ, ಅಂದರೆ ಕೋಡಾನ್ಸ್ಗಳು ಉತ್ಪತ್ತಿ ಆಗ್ತದೆ. ಸೊ ಈ ಟೆಂಪ್ಲೇಟ್ ಸ್ಟ್ಯಾಂಡಲ್ಲಿ ಎಲ್ಲೋ ಒಂದು ಕಡೆ ಒಂದು 3 ನೈಟ್ರೋಜನಸ್ ಬೇಸಸ್ ಇರುತ್ತೆ, ಅದು CTC ಅಂತ ಕರಿತೀವಿ. ಆ CTC ಈ T ಏನಿದೆ ಮಧ್ಯದ್ದು ಅದು A ಆಗಿ ಬದಲಾದರೆ ಬಿಕಾಸ್ ಆಫ್ ಮ್ಯೂಟೇಷನ್, ಇದಕ್ಕೆ ನಾವು ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ, ಅದು CAC ಆಗಿಬಿಡ್ತದೆ. ಸೊ CAC ಆದರೆ ಅದು GAG mRNA ಉತ್ಪತ್ತಿ ಮಾಡೋ ಬದಲು GUG mRNA ಉತ್ಪತ್ತಿ ಮಾಡ್ತದೆ. ನಾರ್ಮಲಿಯಾಗಿ GAG ಈ mRNA ಇರುವಂತಹ ಕೋಡೋವನ್ನು ಗ್ಲುಟಾಮಿಕ್ ಆ್ಯಸಿಡ್ಗೆ ಅದು ಕೋಡ್ ಮಾಡುತ್ತೆ. ಅಂದರೆ ನೀವೀಗ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ತಗೊಂಡ್ರೆ 4 ಪಾಲಿಪೆಪ್ಟೈಡ್ ಚೈನ್ಸ್ಗಳಿಂದ ಮಾಡಲ್ಪಟ್ಟಿದೆ. ಒಂದು α1 α1, ಇನ್ನೊಂದು β1 β2 ಅಂತ ಕರಿತೀವಿ. ಆ್ಯಕ್ಚುಲಿ α1 α2 ಅಂತ ಇರಬೇಕು. ಓಕೆ, ಸೊ ಆಲ್ಫಾ 2 ಚೈನ್ಸ್ ಇರುತ್ತೆ, ಬೀಟಾ 2 ಚೈನ್ಸ್ ಇರುತ್ತೆ. ಸೊ ಈ ಗ್ಲುಟಾಮಿಕ್ ಆ್ಯಸಿಡ್ ಅಂದರೆ ಬೀಟಾ ಚೈನಲ್ಲಿ ನೋಡೋದಾದರೆ 6th ಪೊಸಿಷನಲ್ಲಿ ಇರ್ತದೆ. ಅದು ಯಾಕೆ ಇರುತ್ತೆ ಅಂತ ಹೇಳಿದ್ರೆ GAG mRNA ಇರುವಂಥ ಕೋಡೋನು ಗ್ಲುಟಾಮಿಕ್ ಆ್ಯಸಿಡ್ಗೆ ಕೋಡ್ ಮಾಡುತ್ತೆ. ಇದು ನಾರ್ಮಲ್ ಹಿಮೋಗ್ಲೋಬಿನನ್ನು ಉತ್ಪತ್ತಿ ಮಾಡುತ್ತೆ. ಮ್ಯೂಟೇಷನ್ ಆಗಿದ್ದರೆ ಅಂದರೆ CTC ಬದಲು CAC ಆಗಿದ್ದರೆ DNA ಅದು GUGಯನ್ನು ಉತ್ಪತ್ತಿ ಮಾಡುತ್ತೆ. mRNA ಅದು 6th ಕೋಡೋನ್ ಆಗಿರುತ್ತೆ. ಆ 6th ಕೋಡೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ GUG ಗ್ಲುಟಾಮಿಕ್ ಆ್ಯಸಿಡ್ಗೆ ಕೋಡ್ ಮಾಡಲ್ಲ. ಯಾಕಂದರೆ GUG ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕೋಡೋನ್ ಅದು. ಸೊ ಅದು ವ್ಯಾಲಿನ್ಗೆ ಕೋಡ್ ಮಾಡುತ್ತೆ. ಅಂದರೆ ಏನಾಯ್ತು ಇಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಬದಲು ವ್ಯಾಲಿನ್ ಬಂದುಬಿಡ್ತದೆ. ಅಂದರೆ ವ್ಯಾಲಿನ್ ರೀಪ್ಲೇಸಸ್ ಗ್ಲುಟಾಮಿಕ್ ಆ್ಯಸಿಡ್ ಎಟ್ ದಿ 6th ಪೊಸಿಷನ್ ಆಫ್ ದಿ ಬೀಟಾ ಗ್ಲೋಬಿನ್ ಚೈನ್ ಆಫ್ ಹಿಮೋಗ್ಲೋಬಿನ್. ಆವಾಗ ಹಿಮೋಗ್ಲೋಬಿನ್ ಸ್ಟ್ರಕ್ಚರ್ ಎಂಟೈರ್ಲಿ ಚೇಂಜ್ ಆಗ್ತದೆ. ಈ ಚೇಂಜ್ ಆದಾಗ ಹಿಮೋಗ್ಲೋಬಿನ್ ಸ್ಟ್ರಕ್ಚರು ಕ್ರೆಸೆಂಟ್ ಶೇಪಲ್ಲಿ ಆಗಿಬಿಡ್ತದೆ. ಆಗ RBC ಕೂಡ ಕ್ರೆಸೆಂಟ್ ಶೇಪಿಗೆ ಒಳಗಾಗ್ತದೆ. ಸೊ ಅದು ನಾರ್ಮಲಿ ಬ್ಲಡ್ ಫ್ಲೋ ಆಗುವಾಗ ಎಲ್ಲೋ ಒಂದು ಕಡೆ ಈ ವೆಸಲ್ಸ್ಗಳ ನಡುವೆ ಅಂದರೆ ಸಣ್ಣ ಸಣ್ಣ ವೆಸಲ್ಸ್ಗಳ ನಡುವೆ ಸಿಕ್ಕಾಕೊಂಡ್ಬಿಡ್ತದೆ. ಸಿಕ್ಕಾಕೊಂಡಾದಾಗ ಬ್ಲಡ್ ಫ್ಲೋ ಸ್ಟಾಪ್ ಆಗ್ತದೆ. ಇದು ಬಹಳ ಡೇಂಜರಸ್ ಡಿಸೀಸ್, ಇದು ಸಿಕಲ್ ಸೆಲ್ ಅನೆಮಿಯಾ ಅಂತ ಕರಿತೀವಿ. ಸೊ ಆಪ್ಷನ್ A ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 32. ಇನ್ ದ ಗಿವನ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಐಡೆಂಟಿಫೈ ದಿ ರೀಜನ್ಸ್ 1 and 2 ರೆಸ್ಪೆಕ್ಟಿವ್ಲಿ. ಬಹಳ ಸಿಂಪಲ್ ಕ್ವಶನ್ ಇದು, ಬಹಳ ಈಸಿ ಕೂಡ. ಸೊ ರೋಮನ್ ನಂಬರ್ 1 ಅಂದರೆ ನಾವು ಸಿಂಪಲ್ಲಾಗಿ ಹೇಳಬಹುದು ಇದು ಪ್ರಮೋಟರ್ ರೀಜನ್ ಅಂತ ಹೇಳಿ. ಪ್ರಮೋಟರ್ ರೀಜನಲ್ಲಿ ಒಂದು ಫ್ಯಾಕ್ಟರ್ ಇರುತ್ತೆ, ಅದು ಸಿಗ್ಮಾ ಫ್ಯಾಕ್ಟರ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಸಿಗ್ಮಾ ಫ್ಯಾಕ್ಟರ್ ಇಲ್ದಿದ್ರೆ DNA ಡಿಪೆಂಡೆಂಟ್ RNA ಪಾಲಿಮರೇಸ್ಗೆ ಈ DNAಗೆ ಬೈಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ DNAಗೆ ಬೈಂಡ್ ಆಗಲಿಲ್ಲ ಅಂದರೆ ಟ್ರಾನ್ಸ್ಕ್ರಿಪ್ಷನ್ ನಡೆಯಲ್ಲ, ಅಂದರೆ mRNA ಉತ್ಪತ್ತಿ ಆಗಲ್ಲ. ಸೊ ರೋಮನ್ ನಂಬರ್ 2ನಲ್ಲಿ ಅದು ಕೊನೆಯ ಒಂದು ಸೆಗ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಟರ್ಮಿನೇಟರ್ ರೀಜನ್ ಇರುತ್ತೆ. ಈ ಟರ್ಮಿನೇಟರ್ ರೀಜನಲ್ಲಿ ರೋ ಫ್ಯಾಕ್ಟರ್ ಇರುತ್ತೆ. ಈ ರೋ ಫ್ಯಾಕ್ಟರ್ ಈ mRNA DNA ಡಿಪೆಂಡೆಂಟ್ RNA ಪಾಲಿಮರೇಸಿಂದ ಬಿಡುಗಡೆಗೊಳಿಸುತ್ತೆ. ಸೊ mRNA ಹೊರಗೆ ಬಂದುಬಿಡುತ್ತೆ DNAಯಿಂದ. ಸೊ ನೆನ್ಪಿಟ್ಕೊಳ್ಳಿ, ಪ್ರಮೋಟರ್ ಟರ್ಮಿನೇಟರ್. ಸೊ ಆಪ್ಷನ್ A ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 33 ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸೀಕ್ವೆನ್ಸಸ್ ಆಫ್ mRNA ಆರ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಬಟ್ ಆರ್ ನಾಟ್ ಟ್ರಾನ್ಸ್ಲೇಟೆಡ್ ಅಂತ ಕೇಳಿದ್ದಾರೆ. ಸೊ mRNA ನಾರ್ಮಲಿ ತುಂಬ ನೈಟ್ರೋಜನಸ್ ಬೇಸಸ್ ಇರುತ್ತೆ. 3 ಸೆಟ್ ಆಫ್ ನೈಟ್ರೋಜನಸ್ ಬೇಸಸ್ಗೆ ನಾವು ಕೋಡೋನ್ ಅಂತ ಕರಿತೀವಿ. 1 ಕೋಡೋನ್ ಕೋಡ್ಸ್ ಫಾರ್ ಎ ಸ್ಪೆಸಿಫಿಕ್ ಅಮೈನೋ ಆ್ಯಸಿಡ್, ಹೌದಲ್ವಾ? ಸೊ mRNA ಯಾವಾಗ ಈ ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ಗೆ ಅದು ಎನ್ಕೌಂಟರ್ ಆಗುತ್ತೆ, ಆವಾಗ ಸ್ಮಾಲ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಈ mRNAಗೆ ಬೈಂಡ್ ಆಗುತ್ತೆ. ನಂತರ ಲಾರ್ಜ್ ಸಬ್ ಯೂನಿಟ್ ಆಫ್ ರೈಬೋಸೋಮ್ ಬಂದು ಇದಕ್ಕೆ ಅಟ್ಯಾಚ್ ಆಗುತ್ತೆ, mRNA ಹಾಗೂ ಸ್ಮಾಲ್ ರೈಬೋಸೋಮ್ ಇರುವಂಥ ಒಂದು ಸೆಗ್ಮೆಂಟ್ಗೆ. ಅಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು, ಈ mRNAಯಲ್ಲಿ ಒಂದು ಸಲ ರೈಬೋಸೋಮ್ ಬೈಂಡ್ ಆದಮೇಲೆ ನೀವು ಎಡಭಾಗ ಹಾಗೂ ಬಲಭಾಗದಲ್ಲಿ ಸಣ್ಣ ಸ್ಟ್ರೆಚ್ ಆಫ್ mRNA ನೋಡ್ತೀವಿ. ಹೊರಗಡೆ ಇರುವಂಥ mRNA ನೀವು ನೋಡ್ತೀರಿ. ಸೊ ಈ ಜಾಗದಲ್ಲಿ ಕೆಲವು ನೈಟ್ರೋಜನಸ್ ಬೇಸಸ್ ಇರುತ್ತೆ, ಆದರೆ ಅದು ಯಾವತ್ತೂ ಯಾವುದೇ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡೋದಿಲ್ಲ. ಸೊ ಅದು ನಾಟ್ ಟ್ರಾನ್ಸ್ಲೇಟೆಡ್. ನೆನ್ಪಿಟ್ಕೊಳ್ಳಿ, ಇಟ್ ವಿಲ್ ನಾಟ್ ಗೆಟ್ ಟ್ರಾನ್ಸ್ಲೇಟೆಡ್. ಅಂದರೆ ಯಾವುದೇ ಅಮೈನೋ ಆ್ಯಸಿಡ್ಗೆ ಇದು ಕೋಡ್ ಮಾಡೋದಿಲ್ಲ, ಆದರೆ ಅದು ಅವಶ್ಯಕ. ಅದಿಲ್ಲ ಅಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ ಮೆಕ್ಯಾನಿಸಮೇ ನಡೆಯೋದಿಲ್ಲ. ಇದಕ್ಕೆ ನಾವು ಅನ್ಟ್ರಾನ್ಸ್ಲೇಟೆಡ್ ರೀಜನ್ಸ್ ಅಂತ ಕರಿತೀವಿ. ನೀವು ನೋಡಬಹುದು 3' ಎಂಡ್
ಹಾಗೂ 5' ಎಂಡ್ ಕಡೆ ಈ ಕೆಲವು ನೈಟ್ರೋಜನಸ್ ಬೇಸಸ್ ಇರುತ್ತೆ MRNA. ಇದಕ್ಕೆ ನಾವು UTR ಅಥವಾ ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಕರಿತೀವಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಸೊ ಸ್ಟಾಪ್ ಕೋಡಾನ್ ಬಗ್ಗೆ ಹೇಳೋದಾದರೆ, ನಾರ್ಮಲಿ ಈ ಕೋಡಾನ್ಸ್ಗಳಲ್ಲಿ 3 ಸ್ಟಾಪ್ ಕೋಡಾನ್ಸ್ ಇರುತ್ತೆ. ಟೋಟಲ್ 64 ಕೋಡಾನ್ಸ್ಗಳಲ್ಲಿ 61 ಕೋಡಾನ್ಸ್ ಅಮೈನೋ ಆ್ಯಸಿಡ್ಗಳಿಗೆ ಕೋಡ್ ಮಾಡುತ್ತೆ. 3 ಕೋಡಾನ್ಸ್ ಅದಕ್ಕೆ ನಾವು ಸ್ಟಾಪ್ ಕೋಡಾನ್ ಅಂತ ಕರಿತೀವಿ ಅಥವಾ ನಾನ್ಸೆನ್ಸ್ ಕೋಡಾನ್ಸ್ ಅಂತಲೂ ಕರಿತೀವಿ. ಈ 3 ಕೋಡಾನ್ಸ್ಗಳು ಯಾವುದಂದರೆ UAA, UAG, UGA. ಇದು ಯಾವಾಗ MRNA ಬಂದುಬಿಡ್ತು ಆವಾಗ ಅದು ಯಾವುದೇ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಟ್ರಾನ್ಸ್ಲೇಷನ್ ಅಲ್ಲೇ ನಿಂತು ಹೋಗ್ತದೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಈ ಥರ ಬಗ್ಗೆ ನಿಮಗೆ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾರೆ. ಈಗಾಗಲೇ ನಾವು ಅದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಬಹಳ ಸಿಂಪಲ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಟಿಕೋಡಾನ್ಸ್ ಅಂತ ಹೇಳುವಂಥದ್ದು TRNA ಒಂದು ಆರ್ಮಲ್ಲಿರುತ್ತೆ. ಇದು ಕೋಡಾನನ್ನು ರೆಕಗ್ನೈಸ್ ಮಾಡುತ್ತೆ. ಸೊ ಒಂದು TRNA ಒಂದು ಸ್ಪೆಸಿಫಿಕ್ ಅಮೈನೋ ಆ್ಯಸಿಡನ್ನು ತೊಗೊಂಡು ಬರುತ್ತೆ. ಎಲ್ಲಿಗೆ ಬರುತ್ತೆ? ರೈಬೋಸೋಮಲ್ಲಿ ಇರುವಂಥ MRNA ಕಡೆ ತೊಗೊಂಡು ಬರುತ್ತೆ. ಸೊ TRNA ಆಲ್ವೇಸ್ ರೆಕಗ್ನೈಸಸ್ ಕೋಡಾನ್ಸ್. ಈ ರೆಕಗ್ನೈಸ್ ಮಾಡುವಂಥ ರೀಜನ್ಸ್ ಪ್ರೆಸೆಂಟ್ ಆನ್ TRNAಗೆ ನಾವು ಆ್ಯಂಟಿಕೋಡಾನ್ಸ್ ಅಂತ ಕರಿತೀವಿ, ನೆನಪಿರಲಿ. ಸೊ ಫಾರ್ ಎಕ್ಸಾಂಪಲ್ AUGಗೆ ಕೋಡ್ ಮಾಡುವಂಥ ಆ್ಯಂಟಿಕೋಡಾನ್ ಯಾವುದು ಅಂತ ಕೇಳುವ ಚಾನ್ಸಸ್ ಇದೆ. ನೀವು ಕಾಂಪ್ಲಿಮೆಂಟ್ರಿ ಬರೆದ್ರೆ ಸಾಕು. A ಅಂದರೆ U ಬರುತ್ತೆ, U ಇದೆ, ಸೊ A ಬರುತ್ತೆ, G ಅಂದರೆ C ಬರುತ್ತೆ. ಅಂದರೆ UAC ಆ್ಯಂಟಿಕೋಡಾನ್ ಕೋಡ್ಸ್ ಫಾರ್ AUG. ಆ ಥರ ನೆನ್ಪಿಟ್ಕೊಳ್ಳಿ. ಸೆನ್ಸ್ ಕೋಡಾನ್ಸ್ಗಳು ಆ್ಯಕ್ಚುಲಿ ಅದು ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುವಂಥದ್ದು. ಸೆನ್ಸ್ ಕೋಡಾನ್ಸ್ ಅಂದರೆ ನಾರ್ಮಲಿ 61 ಕೋಡಾನ್ಸ್, ಈ ಟೋಟಲ್ 64 ಕೋಡಾನ್ಸಲ್ಲಿ ಇವುಗಳು ಸೆನ್ಸ್ ಕೋಡಾನ್ಸ್ ಅಂತ ಕರಿತೀವಿ. ಇವುಗಳೆಲ್ಲವೂ ಒಂದು ಸ್ಪೆಸಿಫಿಕ್ ಅಮೈನೋ ಆ್ಯಸಿಡ್ಗೆ ಕೋಡ್ ಮಾಡುವಂಥ ಎಬಿಲಿಟಿಯನ್ನು ಹೊಂದಿದೆ, ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 34 ನೋಡೋಣ. ಐಡೆಂಟಿಫೈ ದಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇನ್ ದಿ ಫಾಲೋವಿಂಗ್ ಬೇಸ್ ಸೀಕ್ವೆನ್ಸಸ್. ನಮಗೆ ಗೊತ್ತಿದೆ ಪ್ಯಾಲಿಂಡ್ರೋಮ್ ಅಂದರೆ ಈ 5' to 3' ಅಥವಾ ನೀವು ಇನ್ನೊಂದು ಕಡೆಯಿಂದ ಅಂದರೆ ಇನ್ನೊಂದು ಸ್ಟ್ಯಾಂಡಿಂದ ಓದೋದಾದರೆ 5' to 3' ಅಪೋಸಿಟ್ ಸ್ಟ್ಯಾಂಡ್ ಆಗಿರುವಾಗ ಅದು ನಾರ್ಮಲಿ ಓದುವಾಗ ಸೇಮ್ ಬರಬೇಕು. ಫಾರ್ ಎಕ್ಸಾಂಪಲ್ ನವೀನ್ ಅಂತ ನೀವು ಬರೆದ್ರೆ, ನವೀನ ಅಂತ ಬರೆದ್ರೆ ಈ ಕಡೆಯಿಂದ ಓದಬೇಕಾದ್ರೂ ನೀವು ನವೀನ್ ಅಂತಲೇ ಓದ್ತೀರಿ ಅಲ್ವಾ? ಸೊ ಅದೇ ಥರ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಇದೆ. GGATCC, ಈ ಕಡೆ CCTAGG. ಆಪ್ಷನ್ ಬಿ ಇಸ್ ಕರೆಕ್ಟ್. ಬಹಳ ಸಿಂಪಲ್ ಕ್ವಶನ್. ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಎಶ್ರಿಷಿಯಾ ಕೊಲೈಯಲ್ಲಿರುವಂತಹ ಒಂದು ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂದರೆ ECOR1 ಒಂದು ರಿಸ್ಟ್ರಿಕ್ಷನ್ ಸೈಟನ್ನು ಹೆಸರಿಸಿ ಅಥವಾ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸನ್ನು ತಿಳಿಸಿ ಅಂತ ಕೇಳುವುದು. ಸೊ ಬಹಳ ಸಿಂಪಲ್ ಇದೆ. GAATTC, ಇನ್ನೊಂದು ಕಡೆಯಿಂದಲೂ ಅದು GAATTC ಆಗಿರಬೇಕು. ಸೊ ಅದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಫಾರ್ ECOR1, ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬಿ ಇಸ್ ಕರೆಕ್ಟ್. Question number 35. DNA present in the nucleus was named as nuclein by. ಬಹಳ ಸಿಂಪಲ್ ಕ್ವಶನ್ ಇದು. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ದು ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಈ ಸೈಂಟಿಸ್ಟ್ ನೇಮನ್ನು ಕೊಟ್ಟಿದ್ದಾರೆ. ಈ ಸೈಂಟಿಸ್ಟ್ ಆ್ಯಕ್ಚುಲಿ ನ್ಯೂಕ್ಲಿಕ್ ಆ್ಯಸಿಡನ್ನು ಡಿಸ್ಕವರ್ ಮಾಡಿ ಅದಕ್ಕೆ ನ್ಯೂಕ್ಲಿನ್ ಅಂತ ಹೆಸರಿಸ್ತಾರೆ. ಆ ಸೈಂಟಿಸ್ಟ್ ಹೆಸರು ಫ್ರೆಡರಿಕ್ ಮೇಷರ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಜೇಮ್ಸ್ ವಾಟ್ಸನ್ ಹಾಗೂ ಕ್ರಿಕ್ ಬಗ್ಗೆ ಹೇಳೋದಾದರೆ ಅವರು ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಅವರು ಪ್ರಪೋಸ್ ಮಾಡ್ತಾರೆ. ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗುತ್ತೆ. ಮಾರಿಸ್ ವಿಲ್ಕಿನ್ಸ್ ಹಾಗೂ ರೊಸಾಲಿಂಡ್ ಫ್ರಾಂಕ್ಲಿನ್. ಆ್ಯಕ್ಚುಲಿ ರೊಸಾಲಿಂಡ್ ಫ್ರಾಂಕ್ಲಿನ್ ಒಬ್ಬರು ಲೇಡಿ ಸೈಂಟಿಸ್ಟ್. ಅವರು 37ನೇ ವಯಸ್ಸಿಗೆ ಕ್ಯಾನ್ಸರಿಂದ ತೀರ್ಕೋತಾರೆ. ಬಟ್ ಅವರೊಂದು DNA ಇಮೇಜನ್ನು ಅವರು ತೆಗಿತಾರೆ. ಯಾವುದರ ಮುಖಾಂತರ ಅಂದರೆ ಎಕ್ಸ್ರೇ ಕ್ರಿಸ್ಟಲೋಗ್ರಾಫಿ ಅಂತ ಹೇಳುವಂಥ ಒಂದು ಟೆಕ್ನಾಲಜಿ ಮುಖಾಂತರ DNA ಇಮೇಜನ್ನು ಅವರು ತೆಗಿತಾರೆ. ಈ ಮಾರಿಸ್ ವಿಲ್ಕಿನ್ಸ್ ಕೂಡ ಇವ್ರ ಜೊತೆ ಸೇರಿಕೊಂಡು ಒಂದು DNA ಇಮೇಜನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಈ DNA ಇಮೇಜನ್ನು ನೋಡಿಕೊಂಡು ವಾಟ್ಸನ್ ಹಾಗೂ ಕ್ರಿಕ್ ಆ್ಯಕ್ಚುಲಿ DNA ಡಬಲ್ ಹೆಲಿಕ್ಸ್ ಮಾಡೆಲ್ನ ಪ್ರಪೋಸ್ ಮಾಡೋದು. ಆ್ಯಕ್ಚುಲಿ ನೊಬೆಲ್ ಪ್ರೈಸ್ ಕೊಡಬೇಕಾಗಿದ್ದು ರೊಸಾಲಿಂಡ್ ಫ್ರಾಂಕ್ಲಿನ್ಗೆ. ದುರದೃಷ್ಟವಶಾತ್ ಅವರು 37ನೇ ವಯಸ್ಸಿಗೆ ತೀರ್ಕೊಂಡ್ರು. ಸೊ ವಾಟ್ಸನ್, ಕ್ರಿಕ್ ಹಾಗೂ ವಿಲ್ಕಿನ್ಸ್ಗೆ ನೊಬೆಲ್ ಪ್ರೈಸನ್ನು ಕೊಡ್ತಾರೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 36 ನೋಡೋಣ. ವೆನ್ ಡಸ್ ದ ಲ್ಯಾಕ್ ಓಪರಾನ್ ಇನ್ E. coli ಬಿಕಮ್ ಸ್ವಿಚ್ಡ್ ಆನ್? ಬಹಳ ಸಿಂಪಲ್ ಕ್ವಶನ್ ಇದು. ಒಂದು ಕೋಡನ್ನು ನಾನು ನನ್ನ ಹಿಂದಿನ ಕ್ಲಾಸ್ಗಳಲ್ಲೂ ಹೇಳಿದ್ದೀನಿ. ಪಿಪೋಸಿಯಾ ಅಂತ ತಿಳ್ಕೊಳ್ಳಿ. P ಅಂದರೆ ಪ್ರಮೋಟರ್, I ಅಂದರೆ ರೆಪ್ರೆಸರ್ ಜೀನ್. ಈ ರೆಪ್ರೆಸರ್ ಜೀನ್ ಏನು ಮಾಡುತ್ತೆ? mRNA ಅಂದರೆ ರೆಪ್ರೆಸರ್ mRNA ಉತ್ಪತ್ತಿ ಮಾಡುತ್ತೆ. ಈ ರೆಪ್ರೆಸರ್ mRNA ರೆಪ್ರೆಸರ್ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಈ ರೆಪ್ರೆಸರ್ ಪ್ರೋಟೀನ್ ಏನು ಮಾಡುತ್ತೆ ಅಂದರೆ ಈ ಸ್ಟ್ರಕ್ಚರಲ್ ಜೀನ್ಸ್ ಇದೆ. ನಾನೀಗ ಪಿಪೋಸಿಯಾ ಅಂತ ಹೇಳಿದ್ದೆ. ಪಿಪೋ ನೆಕ್ಸ್ಟ್ ಬರುವಂಥದ್ದು, PI ಹೇಳಿದ್ದೀನಿ. ಪಿಪೋ ನೆಕ್ಸ್ಟ್ PO ಪ್ರಮೋಟರ್, ಆಪರೇಟರ್ ಮತ್ತು ZYA. ಝಡ್ ಅಂತ ಹೇಳುವಂಥದ್ದು ಒಂದು ಸ್ಟ್ರಕ್ಚರಲ್ ಜೀನ್, ವೈ ಕೂಡ ಸ್ಟ್ರಕ್ಚರಲ್ ಜೀನ್ ಹಾಗೂ ಎ ಕೂಡ ಸ್ಟ್ರಕ್ಚರಲ್ ಜೀನ್, ಝಿಯಾ. ಆಗ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ಬೋದು ಕ್ವಶನ್ನು. ZYA ಆ್ಯಕ್ಚುಲಿ ಜೀನ್ಸ್ ಕೋಡ್ಸ್ ಫಾರ್ ವಿಚ್ ಟೈಪ್ ಆಫ್ ಪ್ರೋಟೀನ್ ಅಂತ. ಬಹಳ ಸಿಂಪಲ್ ಕ್ವಶನ್ ಇದು, ನೇರವಾಗಿ ಕೇಳುತ್ತಾರೆ. ಓಕೆ, ಸೊ ಇಲ್ಲಿ ಬರೋದಾದರೆ ಈ ರೆಪ್ರೆಸರ್ ಪ್ರೋಟೀನ್ ಏನಿದೆ ಇದು ನೇರವಾಗಿ ಹೋಗಿ ಆಪರೇಟರಿಗೆ ಬೈಂಡ್ ಮಾಡಿಬಿಡುತ್ತೆ. ಆಪರೇಟರ್ಗೆ ಬೈಂಡ್ ಆದರೆ ZYA ಸ್ವಿಚ್ ಆಫ್ ಆಗುತ್ತೆ. ಆ ಯಾವುದೇ ಕಾರಣಕ್ಕೂ ಅವುಗಳು ಎನ್ಸೈಮ್ಸ್ಗಳನ್ನು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಯಾವಾಗ ನಮಗೆ ಎನ್ಸೈಮ್ಸ್ ಬೇಕು ಆ ಟೈಮ್ನಲ್ಲಿ ಲ್ಯಾಕ್ಟೋಸ್ ಅದೊಂದು ಇಂಡ್ಯೂಸರ್. ಅದು ಇಂಡ್ಯೂಸರ್ ಅಂದರೆ ಪ್ರಾರಂಭಿಸುವಂಥದ್ದು. ಸೊ ಇಂಡ್ಯೂಸರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ರೆಪ್ರೆಸರ್ಗೆ ಹೋಗ್ಬಿಟ್ಟು ಬೈಂಡ್ ಮಾಡುತ್ತೆ. ಸೊ ರೆಪ್ರೆಸರ್ಗೆ ಯಾವಾಗ ಬೈಂಡ್ ಆಗುತ್ತೆ ಆವಾಗ ರೆಪ್ರೆಸರ್ ಪ್ರೋಟೀನ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಸೊ ಸ್ಟ್ರಕ್ಚರ್ ಚೇಂಜ್ ಆದಾಗ ಈ ರೆಪ್ರೆಸರ್ ಪ್ರೋಟೀನ್ಗೆ ಆಪರೇಟರ್ಗೆ ಬೈಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ RNA ಪಾಲಿಮರೇಸ್ ಎನ್ಸೈಮ್ ಏನಿದೆ ಅದು ಹೋಗಿ ಆಪರೇಟರ್ ರೀಜನ್ ಆಫ್ ಸ್ಟ್ರಕ್ಚರಲ್ ಜೀನ್ಸ್ಗೆ ಬೈಂಡ್ ಆಗಿ ZYAನ ಅದು ಟ್ರಾನ್ಸ್ಕ್ರೈಬ್ ಮಾಡುತ್ತೆ. ಸೊ ಟ್ರಾನ್ಸ್ಕ್ರೈಬ್ ಆದಂಥದ್ದು ಟ್ರಾನ್ಸ್ಲೇಷನ್ಗೊಳಗಾಗಿ ಬೀಟಾ ಗ್ಯಾಲಕ್ಟೋಸಿಡೇಸೆ ಮತ್ತು ಪರ್ಮಿಯೇಸೆ, ಟ್ರಾನ್ಸ್ ಅಸಿಟಲೇಸೆ ಅನ್ನುವಂಥ ಎನ್ಸೈಮ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ZYA ಇದನ್ನು ನಾನು ರೆಸ್ಪೆಕ್ಟಿವ್ಲಿ ಹೇಳಿದ್ದು. ಸೊ ಈ ಪ್ರೋಟೀನ್ಸ್ಗಳನ್ನು. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಲ್ಯಾಕ್ಟೋಸ್ ಈಸ್ ಪ್ರೆಸೆಂಟ್ ಆ್ಯಂಡ್ ಇಟ್ ಬೈಂಡ್ಸ್ ಟು ದ ರೆಪ್ರೆಸರ್. ಆವಾಗ ಅದು ರೆಪ್ರೆಸರ್ಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ, ಆಪರೇಟರ್ ರೀಜನ್ಗೆ ಹೋಗಿ ಬೈಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಆವಾಗ ಲ್ಯಾಕ್ ಆಪರಾನ್ ಸ್ವಿಚ್ ಆನ್ ಆಗ್ತದೆ. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 37 ನೋಡೋಣ. ದ ಪ್ರೈಮರಿ ಗ್ಯಾಸಸ್ ದಟ್ ವರ್ ಯೂಸ್ಡ್ ಬೈ ಮಿಲ್ಲರ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಆರ್. ಈ ಕ್ವಶನನ್ನು ಇವಲ್ಯೂಷನ್ ಚಾಪ್ಟರಿಂದ ತೆಗೆದಿದ್ದಾರೆ. ಸೊ ಒಪಾರಿನ್ ಹಾಗೂ ಹ್ಯಾಲ್ಡೇನ್ ಅಂತ ಹೇಳುವಂಥ ಇಬ್ಬರು ಸೈಂಟಿಸ್ಟ್ಗಳು ಆರ್ಗ್ಯಾನಿಕ್ ಇವಲ್ಯೂಷನ್ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಆರ್ಗ್ಯಾನಿಕ್ ಇವಲ್ಯೂಷನನ್ನು ಕೆಮಿಕಲ್ ಇವಲ್ಯೂಷನ್ ಅಂತಲೂ ಕೂಡ ಕರಿಬೋದು. ಅಂದರೆ ಎಲ್ಲ ಜೀವಿಗಳಲ್ಲಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಸೊ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸಿಂದಲೇ ಒಂದು ಜೀವ ಉತ್ಪತ್ತಿ ಆಗುತ್ತೆ ಅಂತ ಅವರು ಹೇಳಿದರು. ಇದನ್ನು ಪ್ರೂವ್ ಮಾಡಿದ್ದು ಮಿಲ್ಲರ್ ಹಾಗೂ ಯೂರೆ. ಸೊ ಇಲ್ಲಿ ಯೂರೇದ ಹೆಸರು ಕೊಡಲಿಲ್ಲ. ಸೊ ಮಿಲ್ಲರ್ ಆ್ಯಂಡ್ ಯೂರೆ ಅಂತ ಹೇಳುವಂಥ ಇಬ್ಬರು ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಇದನ್ನು ಅವರು ಎಕ್ಸ್ಪೆರಿಮೆಂಟಲ್ಲಿ ಪ್ರೂವ್ ಮಾಡ್ತಾರೆ. ಒಂದು ಗ್ಲಾಸ್ ಚೇಂಬರ್ನಲ್ಲಿ, ಒಂದು ಲ್ಯಾಬ್ನಲ್ಲಿ ಅವ್ರು ಏನು ಮಾಡ್ತಾರೆ, ಗ್ಲಾಸ್ ಚೇಂಬರ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಕೆಲವು ಗ್ಯಾಸಸನ್ನು ಬಿಡ್ತಾರೆ. ಅಂದರೆ ಪ್ರಿಮಿಟಿವ್ ಅರ್ತ್ ಫಾರ್ಮೇಷನ್ ಆಗುವಾಗ, ಅಂದರೆ ಬಹಳ ವರ್ಷಗಳ ಹಿಂದೆ ಅರ್ತ್ ಫಾರ್ಮೇಷನ್ ಆಗುವಾಗ ಯಾವ ಗ್ಯಾಸ್ ಇತ್ತು ಅದೇ ಗ್ಯಾಸ್ಗಳನ್ನು ಅವರು ಅದರಲ್ಲಿ ಹಾಕ್ತಾರೆ. ಅಂದರೆ CH4, NH3, H2O ಹಾಗೂ ಹೈಡ್ರೋಜನ್ H2. ಸೊ ಇವುಗಳನ್ನು ಅವರು ಹಾಕ್ತಾರೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಭಾಳ ಸಿಂಪಲ್ ಇದೆ. ಕೊನೆಗೆ ಎಕ್ಸ್ಪೆರಿಮೆಂಟ್ ಆಗಿ 1 ವಾರ ನಂತರ ಅವರಿಗೆ ಈ ಪ್ರೋಟೀನ್ಸ್ ಹಾಗೂ ಅಮೈನೋ ಆ್ಯಸಿಡ್ಸ್ ಹಾಗೂ ನ್ಯೂಕ್ಲಿಯೋಟೈಡ್ಸ್ಗಳನ್ನು ಆ ಗ್ಲಾಸ್ ಚೇಂಬರ್ನಲ್ಲಿ ಅವರಿಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದರಿಂದ ಏನು ಪ್ರೂವ್ ಆಗ್ತದೆ, ಎಲ್ಲ ಜೀವಿಗಳಲ್ಲೂ ಈ ನ್ಯೂಕ್ಲಿಯೋಟೈಡ್ಸ್, ಅಮೈನೋ ಆ್ಯಸಿಡ್ಸ್ ಅಥವಾ ಪ್ರೋಟೀನ್ಸ್ ಇರೋದ್ರಿಂದ ಜೀವ ಉತ್ಪತ್ತಿ ಆಯಿತು. ಸೊ ಇದು ಒಪಾರಿನ್ ಹಾಗೂ ಹ್ಯಾಲ್ಡೇನ್ ಅವರ ಕೆಮಿಕಲ್ ಇವಲ್ಯೂಷನ್ ಥಿಯರಿಯನ್ನು ಪ್ರೂವ್ ಮಾಡ್ದಂಗೆ ಆಗ್ತದೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 38. From which of the given plants is the drug whose skeletal structure is given below extracted? ಇಲ್ಲೊಂದು ಕೆಮಿಕಲ್ ಸ್ಟ್ರಕ್ಚರನ್ನು ಕೊಟ್ಟಿದ್ದಾರೆ. ಇದು NCERTಯಿಂದ ತೆಗೆದದ್ದು. ನೀವು ನೋಡಬಹುದು, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ನಲ್ಲಿ ಬರುವಂತಹ ನಾರ್ಕೋಟಿಕ್ ಡ್ರಗ್ಸ್ನಲ್ಲಿ ಇರುವಂಥ ಒಂದು ಡಯಾಗ್ರಾಮ್ ಇದು. ಸೊ ಕಾನ್ಸೆಪ್ಟ್ನಲ್ಲಿ ಇರುವಂಥ ಒಂದು ಡಯಾಗ್ರಾಮ್ ಇದು. ನೋಡಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇದೆ. ಆಪ್ಷನ್ ಸಿ ಕ್ಯಾನಾಬಿಸ್ ಸಟೈವ. ಸೊ ನೇರವಾಗಿ ಹೋಗೋಣ, ಆಪ್ಷನ್ ಸಿ. Question number 39. The allele frequency of capital letter A and small letter a in a population are 0.6 and 0.4 respectively. ಅಂದರೆ ಕ್ಯಾಪಿಟಲ್ A ಎಷ್ಟಿದೆ, 0.6 ಇದೆ, ಸ್ಮಾಲ್ a ಎಷ್ಟಿದೆ, 0.4 ಇದೆ respectively. The expected frequency of heterozygous individual is. ಸೊ ಈ ಕ್ವಶನನ್ನು ಇವಲ್ಯೂಷನ್ ಚಾಪ್ಟರಿಂದ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲಿಂದ ತೆಗೆದಿದ್ದಾರೆ. ಸೊ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಅಲಿಲಿಕ್ ಫ್ರೀಕ್ವೆನ್ಸಿ ಇನ್ ಎ ಪಾಪ್ಯುಲೇಷನ್ ರಿಮೇನ್ ಕಾನ್ಸ್ಟೆಂಟ್ ಜೀವನ್ ಜನರೇಷನ್ ಆಫ್ಟರ್ ಜನರೇಷನ್ ಅಂತ ಹೇಳುತ್ತೆ. ಅಂದರೆ ಅಲಿಲಿಕ್ ಫ್ರೀಕ್ವೆನ್ಸಿ ಏನಿದೆ ಅಂದರೆ ಒಂದು ಕೆಲವು ಕ್ಯಾರೆಕ್ಟರ್ಗಳು, ಅಂದರೆ ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ಗಳು ಅಲ್ಲೇ ಇರುತ್ತೆ, ಎಷ್ಟೇ ಕ್ರಾಸ್ ಆದರೂ ಅದು ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಆ್ಯಕ್ಚುಲಿ ಆಗೋದಿಲ್ಲ. ಯಾಕಂದರೆ ಮ್ಯೂಟೇಷನ್ ಆಗಬಹುದು, ಅಥವಾ ಕೆಲವು ಸಲ ಒಂದು ಜೀವಿ ಆ ಪಾಪ್ಯುಲೇಷನಿಂದ ಬೇರೆ ಕಡೆ ಹೋಗಿ ಅಲ್ಲಿ ಬ್ರೀಡ್ ಮಾಡಬಹುದು, ಆವಾಗ ಜೀನ್ ಮಿಕ್ಸ್ ಆಗೋ ಚಾನ್ಸಸ್ ಇದೆ. ಸೊ ಕಾನ್ಸ್ಟೆಂಟ್ ಇರಲಿಕ್ಕೆ ಚಾನ್ಸೇ ಇಲ್ಲ ಆ್ಯಕ್ಚುಲಿ. ಸೊ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲನ್ನು ಇಲ್ಲಿ ಅಪ್ಲೈ ಮಾಡಬೇಕು. P² + Q² + 2pq = 1 ಅಂತ ಹೇಳಿ. ಆದರೆ ಇಲ್ಲಿ ಕ್ವಶನ್ ಏನು ಕೇಳಿದ್ದಾನೆ, ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಆಫ್ ಹೆಟ್ರೋಜೈಗಸ್ ಇಂಡಿವಿಜುವಲ್ ಅಂತ ಕೇಳಿದ್ದಾರೆ. ಹೆಟ್ರೋಜೈಗಸ್ ಇಂಡಿವಿಜುವಲ್ ಅಂದರೆ ಏನು, PQ. ಸೊ ಆಲ್ರೆಡಿ P ವ್ಯಾಲ್ಯೂ ಮತ್ತು Q ವ್ಯಾಲ್ಯೂ ಕೊಟ್ಟಿದ್ದಾರೆ. P ಅಂದರೆ A ಇಲ್ಲಿ ಕ್ಯಾಪಿಟಲ್ ಲೆಟರ್ A, Q ಅಂದರೆ ಸ್ಮಾಲ್ ಲೆಟರ್ A. ಸೊ ನಾವೇನು ಮಾಡಬೇಕು, 2pqನ ಜಸ್ಟ್ ಯೂಸ್ ಮಾಡಿದರೆ ಸಾಕು. 2 × 0.6 × 0.4 ಮಾಡಿ ನಿಮಗೆ 0.48 ಸಿಗ್ತದೆ. ಅದನ್ನು ನಮಗೆ ಇಲ್ಲಿ ಪರ್ಸೆಂಟೇಜ್ ಕೇಳಿದ್ದಾನೆ. ಸೊ ಆ್ಯಕ್ಚುಲಿ ನೀವು ಆಪ್ಷನಲ್ಲಿ ನೋಡಬಹುದು, ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದಾದರೆ ಇಂಟು 100 ಮಾಡ್ಕೊಳ್ಳಿ, ನಿಮಗೆ 48% ಸಿಗ್ತದೆ. ಸೊ ಆಪ್ಷನ್ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 40. ಐಡೆಂಟಿಫೈ ದಿ ಆಡ್ ಒನ್ ಫ್ರಮ್ ದಿ ಫಾಲೋವಿಂಗ್. ಸೊ ಇಲ್ಲಿ ಕೆಲವು ಕೆಮಿಕಲ್ಸನ್ನು ಕೊಟ್ಟಿದ್ದಾರೆ. ಆಲ್ಫಾ ಇಂಟರ್ಫೆರಾನ್ ಅಂತ ಇದೆ, ಆಂಕೋಜಿನಿಕ್ ವೈರಸ್ ಇದೆ, ಪ್ರೋಟೋ ಆಂಕೋಜಿನ್ಸ್ ಇದೆ, UV ರೇಸ್ ಇದೆ. ಸೊ ಆಲ್ಫಾ ಇಂಟರ್ಫೆರಾನ್ ಅಂದರೆ ಏನು, ಈ ಇಂಟರ್ಫೆರಾನ್ ಅಂತ ಹೇಳುವಂಥದ್ದು ಒಂದು ಕೆಮಿಕಲ್ ಅದು. ಸೊ ಯಾವುದೋ ಒಂದು ಸೆಲ್ಲಿಗೆ, ನಮ್ಮ ದೇಹದಲ್ಲಿರುವಂಥ ಜೀವಕೋಶಕ್ಕೆ ಒಂದು ವೈರಸ್ ಬಂದು ಅಟ್ಯಾಕ್ ಮಾಡಿದರೆ ಆ ಜೀವಕೋಶ ಏನು ಮಾಡುತ್ತೆ, ಒಂದು ಕೆಮಿಕಲನ್ನು ರಿಲೀಸ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಆ ಸೆಲ್ ಉಳಿಯೋದಿಲ್ಲ, ಯಾಕಂದರೆ ಆಲ್ರೆಡಿ ವೈರಸ್ಸಿಂದ ಅದು ಇನ್ಫೆಕ್ಟ್ ಆಗಿರುತ್ತೆ. ಆದರೆ ಅದೇನು ಮಾಡುತ್ತೆ, ಈ ಇಂಟರ್ಫೆರಾನ್ ಅಂತ ಹೇಳುವಂಥ ಕೆಮಿಕಲನ್ನು ರಿಲೀಸ್ ಮಾಡಿದಾಗ ಅದು ಬ್ಲಡ್ಡಿಗೆ ಸೇರಿ ಆ ಇಂಟರ್ಫೆರಾನ್ ಹೋಗಿ ಬೇರೆ ಜೀವಕೋಶಗಳಿಗೆ ಬೈಂಡ್ ಆಗುತ್ತೆ. ಆಗ ಬೇರೆ ಜೀವಕೋಶಗಳಿಗೆ ಒಂದು ಎಚ್ಚರಿಕೆ ರವಾನೆ ಮಾಡ್ದಂಗೆ ಆಗಿಬಿಡುತ್ತೆ, ಒಂದು ಅಲರ್ಟ್. ಸೊ ಆ ಜೀವಕೋಶಗಳು ಏನು ಮಾಡುತ್ತೆ, ಈ ಪರ್ಟಿಕ್ಯುಲರ್ ವೈರಸನ್ನು ಇದು ಡಿಫೆನ್ಸ್ ಮಾಡುವಂಥದ್ದು ಅಥವಾ ಅಟ್ಯಾಕ್ ಮಾಡಲಿಕ್ಕೆ ಅದು ರೆಡಿ ಆಗುತ್ತೆ. ಸೊ ಅದಕ್ಕೆ ನಾವು ಇಂಟರ್ಫೆರಾನ್ ಅಂತ ಕರಿತೀವಿ. ಆಲ್ಫಾ ಇಂಟರ್ಫೆರಾನ್ ಅಂತ ಹೇಳುವಂಥದ್ದು ಒಂದು ಕೆಮಿಕಲ್. ಈ ಕೆಮಿಕಲನ್ನು ಏನು ಮಾಡ್ತಾರೆ, ಕ್ಯಾನ್ಸರ್
ಗಳಲ್ಲಿ ಆ್ಯಕ್ಚುಲಿ ಟ್ರೀಟ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತಾರೆ. ಅಂದರೆ ನಾರ್ಮಲಿ ಇದನ್ನು ಟ್ರೀಟ್ಮೆಂಟ್ ಫಾರ್ ಕ್ಯಾನ್ಸರ್ಗೆ ಯೂಸ್ ಮಾಡುವಂಥದ್ದು ಆಲ್ಫಾ ಇಂಟರ್ಫೆರಾನ್. ಸೊ ಈಗ ಆಂಕೋಜಿನಿಕ್ ವೈರಸ್ ಅಂತ ಹೇಳಿದ್ರೆ ಕೆಲವು ವೈರಸಸ್ಗಳು ಮ್ಯೂಟೇಷನನ್ನು ತಂದುಬಿಡುತ್ತೆ ನಮ್ಮ ದೇಹದಲ್ಲಿ. ಈ ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದಕ್ಕೆ ನಾವು ಆಂಕೋಜಿನಿಕ್ ವೈರಸ್ ಅಂತ ಕರಿತೀವಿ. ಪ್ರೋಟೋ ಆಂಕೋಜಿನ್ಸ್ ಅಂದರೆ ಇದು ನಮ್ಮ ದೇಹದಲ್ಲಿ ಇರುವಂತಹ ಕೆಲವು ಜೀನ್ಸ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ಮ್ಯೂಟೇಷನ್ ಮುಖಾಂತರ ಅದು ಪ್ರೋಟೋ ಆಂಕೋಜಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆ್ಯಕ್ಚುಲಿ ಆ ಜೀನ್ಗಳು ನಮ್ಮ ದೇಹದಲ್ಲೇ ಇದೆ. ಅಂದರೆ ಅದೇನಾದರೂ ಸಣ್ಣ ಮ್ಯೂಟೇಷನ್ ಆಗಿಬಿಟ್ರೆ ಅದು ಪ್ರೋಟೋ ಆಂಕೋಜಿನ್ಸ್ ಆಗಿಬಿಡುತ್ತೆ. ಅಂದರೆ ಇನ್ಯಾಕ್ಟಿವ್ ಆಗಿರುತ್ತೆ. ಬಟ್ ಅದು ಏನೋ ಒಂದು ಮ್ಯೂಟೇಷನಿಂದ ಅದು ಆ್ಯಕ್ಟಿವ್ ಆಂಕೋಜಿನ್ಸ್ ಆಗಿ ನಂತರ ಕ್ಯಾನ್ಸರನ್ನು ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ. ಇದು ವೈರಸ್ಸಿಂದ ಅಲ್ಲ, ನಮ್ಮ ದೇಹದಲ್ಲೇ ಇರುವಂಥ ಜೀನ್ಸ್ ಅದು. ಸೊ UV ರೇಸ್ ನಮಗೆ ಗೊತ್ತಿದೆ, ಇದೊಂದು ಕೆಮಿಕಲ್ ಕಾರ್ಸಿನೋಜನ್ ಇದು. ಸೊ ಅಲ್ಟ್ರಾವೈಲೆಟ್ ರೇಡಿಯೇಷನಿಂದ ಮ್ಯೂಟೇಷನ್ ಚಾನ್ಸಸ್ ಜಾಸ್ತಿ ಇದೆ. ಸೊ BCD ಏನಿದೆ ಇದೆಲ್ಲವೂ ಕ್ಯಾನ್ಸರನ್ನು ತಂದೊಡ್ಡುವಂತಹ ಒಂದು ವಿಷಯಗಳು. ಆದರೆ ಆಪ್ಷನ್ ಎಲ್ಲಿ ಆಲ್ಫಾ ಇಂಟರ್ಫೆರಾನ್ ಅಂದರೆ ಕ್ಯಾನ್ಸರನ್ನು ಟ್ರೀಟ್ ಮಾಡಲಿಕ್ಕಿರುವಂಥ ಒಂದು ಕೆಮಿಕಲ್ ಇದು. ಸೊ ಆಪ್ಷನ್ ಎ ಏನಿದೆ ಅದು ಆಡ್ ಒನ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್.